ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಭಾಗ್ಯವಾಡಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರಡಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಲಿಕಾ ಹಬ್ಬಕ್ಕೆ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿಯವರು ಚಾಲನೆ ನೀಡಿ ಮಾತನಾಡಿದ ಅವರು, ರೈತರಿಗೆ ಹೇಗೆ ಸುಗ್ಗಿಕಾಲ ಹಬ್ಬದಂತೆ ಆಚರಿಸುತ್ತಾರೆ ಹಾಗೆ ಮಕ್ಕಳ ಕಲಿಕಾ ಹಬ್ಬವನ್ನು ಆಚರಿಸುತ್ತೇವೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಪಾಲ್ಗೊಳಿಸಿದ ಜೂನ್ ತಿಂಗಳಿಂದ ಇಲ್ಲಿಯವರೆಗೆ ಮಕ್ಕಳು ಕಲಿತ ಕಲಿಕೆಯನ್ನು ಸಮುದಾಯ ಮತ್ತು ಪಾಲಕರೊಂದಿಗೆ ಮಕ್ಕಳು ಹಬ್ಬದ ಸಂಭ್ರಮದಂತೆ ಪ್ರತಿ ಮಗು ಪಾಲ್ಗೊಂಡು ಕಲಿಕೆಯಲ್ಲಿ ಹಿಂದುಳಿದ ಪ್ರತಿಯೊಬ್ಬ ಮಗುವಿಗೂ ಸಾಕ್ಷರತೆ ನೀಡುವ ಉದ್ದೇಶವೇ ಮಾಡುತ್ತಾ ಬಂದಿದೆ. ಈ ಗ್ರಾಮದಲ್ಲಿ ಕೂಡ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಪಾಲಕರು, ಗ್ರಾಮಸ್ಥರು ಸಹಕಾರ ನೀಡಿ ಇಲಾಖೆಯ ಈ ಕಾರ್ಯಕ್ರಮವನ್ನು ಹಬ್ಬದಂತೆ ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿ ಇಂದು ಆಚರಿಸುತ್ತಿದ್ದಾರೆ. ಸಮುದಾಯದ ಸಹಕಾರ ಶಾಲೆಗೆ ಸಿಕ್ಕಾಗ ಯೋಜನೆಗಳು ಅರ್ಥಪೂರ್ಣವಾಗಿ ಜಾರಿಯಾಗ್ತವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮುರಡೆಪ್ಪಹಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕೂಡ್ಲಿ, ಪಿಡಿಒ ಸಂತೋಷ್ ಮೇಟಿ, ಗ್ರಾಮದ ಹಿರಿಯರಾದ ಮಲ್ಲಪ್ಪ ರಾಜೂರ್, ರೇವಣಸಿದ್ದಪ್ಪ ಪಾಟೀಲ್, ಶಿವನಪ್ಪ ಹಳ್ಳಿ, ರವಿ ಬರದೂರ್, ಮಲ್ಲಿಕಾರ್ಜುನ್ ಕೂಡ್ಲಿ, ನಾಗರಾಜ್ ನವಲಿ, ಮುಖ್ಯೋಪಾಧ್ಯಾಯರಾದ ಕೆಎಸ್ ವಡ್ಕಣವರ್, ಸಿಆರ್ಪಿ ಮರಡೂರ್ ಮಠ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು, ವಿವಿಧ ಶಾಲೆಯ ಶಿಕ್ಷಕರು, ಮುದ್ದು ಮಕ್ಕಳು ಹಾಗೂ ಯುವಕರು ಉಪಸ್ಥಿತರಿದ್ದರು. ಎಷ್ಟು ಪರಿಣಾಮಕಾರಿಯಾಗಿ ಅವರು ಕಲಿತಿದ್ದಾರೆ. ನಾವು 17 ಕಲಿಕಾ ಫಲಗಳಲ್ಲಿ ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ ಮತ್ತು ಮೂಲ ಸಂಖ್ಯಾಜ್ಞಾನ ಕಲಿತಿದ್ದಾರೋ ಇಲ್ಲ ಅನ್ನೋದನ್ನು ಪ್ರತಿ ಹಂತದಲ್ಲೂ ಪ್ರತಿದಿನ ಕ್ರಿಯಾಶೀಲ ಮೂಲಕ ಮಕ್ಕಳಿಗೆ ಕಲಿಸ್ಕೊತಾರೆ. ಒಬ್ಬ ರೈತ ಹೊಲದಲ್ಲಿ ಬೆಳೆದಂಥ ಬೆಳೆಯನ್ನು ಸುಗ್ಗಿಯ ಸಂದರ್ಭದಲ್ಲಿ ಹೇಗೆ ಅತ್ಯಂತ ಸಂಭ್ರಮದಿಂದ ಆ ಸುಗ್ಗಿಯನ್ನು ಮಾಡ್ತಾನೆ, ಅದೇ ರೀತಿ ನಾವು ಜೂನ್ ತಿಂಗಳಿಂದ ಇಲ್ಲಿವರೆಗೂ ಮಕ್ಕಳಿಗೆ ನಾವು ಕಲಿಸಿದ್ದನ್ನು, ಕಲಿಕೆಯೊಳಗೆ ಹಿಂದುಳಿದ ಮಕ್ಕಳು ಸಾಧನೆ ಮಾಡಿದ್ದನ್ನು ನಾವು ಸಮಾಜಕ್ಕೆ, ಪಾಲಕರಿಗೆ, ಸಮುದಾಯದವರಿಗೆ ತೋರಿಸಬೇಕಾಗಿದೆ. ನಮಗೂ ಒಂದು ರೀತಿಯ ಸುಗ್ಗಿಯ ದಿನ ಅಂತೇಳಿ ನಾನು ಭಾವಿಸಿದ್ದೀನಿ. ಮಕ್ಕಳು ಕಲಿತಿದ್ದಾರೆ, ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿಲ್ಲ, ಅವರನ್ನು ಸಹಿತ ಮುಖ್ಯವಾಹಿನಿಗೆ ತಂದಿದ್ದೀವಿ. ನಾವು ಎಲ್ಲ ಮಕ್ಕಳು ಸರಿ ಸಮಾನವಾಗಿ ಕಲಿತಿದ್ದಾರೆ ಅಂತೇಳಿ ನಾವು ಪಾಲಕರಿಗೆ ತೋರಿಸಬೇಕಾಗಿದೆ. ಈ ಕಲಿಕಾ ಹಬ್ಬದಲ್ಲಿ ಕಲಿಕೆಯೊಳಗೆ ಹಿಂದುಳಿದ ಮಕ್ಕಳಿಗಾಗಿ ಅವರು ಅವಕಾಶ ವಂಚಿತರಾಗಿದ್ದರು. ಕಲಿಕೆಯೊಳಗೆ ಹಿಂದುಳಿದಿದ್ದಾರೆ ಅಂತೇಳಿ ಪ್ರತಿ ಕ್ಷಣದಲ್ಲಿ ಅವ್ರನ್ನ ಹಿಂದೆ ಕೂರಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಅವರಿಗೂ ಸಹಿತ ಆತ್ಮವಿಶ್ವಾಸ ಬರಲಿ ಅನ್ನೋ ಒಂದು ಉದ್ದೇಶದಿಂದ 7 ಕಾರ್ಯಕ್ರಮಗಳನ್ನು, 7 ಚಟುವಟಿಕೆಗಳನ್ನು ಈ ಕಲಿಕಾ ಹಬ್ಬದ ಮೂಲಕ ಮಾಡಿಸ್ತಾ ಇದ್ದೀವಿ. ನಾವು ಮಕ್ಕಳಲ್ಲಿ ಗಟ್ಟಿಯಾಗಿ ಓದ್ತಕ್ಕಂಥ ಒಂದು ಅಭ್ಯಾಸವನ್ನು ಈ ಮೂಲಕ ಮಾಡಿಸ್ಲಾಗ್ತಾ ಇದೆ. ಮಕ್ಕಳು ಆತ್ಮವಿಶ್ವಾಸದಿಂದ ಓದಬೇಕು, ನಾನು ಕಲ್ತಿದ್ದೀನಿ ಅಂತ ಹೇಳಿ ಎಲ್ಲರಿಗೂ ತೋರಿಸ್ಕೊಡ್ಬೇಕಾಗಿದೆ. ಕತೆ ಹೇಳೋದು, ಅವರಿಗೆ ಮುಕ್ತ ಅವಕಾಶವನ್ನು ಕೊಟ್ಟು ಅವರಿಗೆ ಎಲ್ಲ ಮಕ್ಕಳು ಕೊಟ್ಟಾಗ ಅವರು ನಾನು ಮಾತನಾಡಬಲ್ಲೆ, ಭಾಷಾ ಕಲಿಕೆಯನ್ನು ನಾನು ಸಾಧಿಸಿದ್ದೀನಿ ಅಂತೇಳಿ ತೋರಿಸ್ಬೇಕಾಗಿದೆ. ಕತೆ ಕಟ್ಟೋದು, ತನ್ನ ಕಲ್ಪನಾ ಲಹರಿಯಲ್ಲಿ ಆ ವಿದ್ಯಾರ್ಥಿ ಏನಾಗಿದ್ಯಾ ನೀನು? ಕಿತ್ತೂರಿನ ಚೆನ್ನಮ್ಮ. ಹಾಂ, ಏನಾಯ್ತು ಇವತ್ತು ನಿಮ್ಮ ಶಾಲೆ ಒಳಗೆ? ಕಲಿಕಾ ಹಬ್ಬ ಐತೆ. ಹೆಂಗೆ ಅನ್ಸುತ್ತೆ? ಬರಹ ರೂಪದಲ್ಲಿ ಬರೀತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ಸಿಆರ್ಸಿ ಭಾಗ್ಯವಾಡಿಯ ವತಿಯಿಂದ ಹಾಗೂ ಈ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.